ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ 7ನೇ ದಿವಸದ ಅನ್ನದಾಸೋಹ ಕಾರ್ಯಕ್ರಮ ಇನ್ನೇನು ಪ್ರಾರಂಭವಾಗ್ತದೆ. ಬಹಳ ಚೆನ್ನಾಗಿ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ. ಆ ತಾಯಿಯ ಆಶೀರ್ವಾದದಿಂದ ಎಲ್ಲವೂ ಕೂಡ ಸುಸೂತ್ರವಾಗಿ ನಡ್ಕೊಂಡು ಬರ್ತಾ ಇದೆ. ಇವತ್ತಿನ ದಿವಸದ ಅನ್ನದಾಸೋಹ ಕಾರ್ಯಕ್ರಮದ ಸಂಪೂರ್ಣ ಪ್ರಾಯೋಜಕತ್ವವನ್ನು ಶ್ರೀ ಉಲ್ಲಾಸ್ ಹೆಗಡೆ ವೃಕ್ಷ ಕನ್ಸ್ಟ್ರಕ್ಷನ್ ಮತ್ತು ಅವರ ಕುಟುಂಬ ವರ್ಗದವರು ವಹಿಸಿಕೊಂಡಿದ್ದಾರೆ. ಇವತ್ತು ಅವರ ಮಗಳಾದಂತಹ ತ್ರಿಷಾ ಹೆಗ್ಡೆ ಇವಳ 10ನೇ ವರ್ಷದ ಜನ್ಮ ದಿನಾಚರಣೆ. ಅದರ ಪ್ರಯುಕ್ತ ಆ ಸಂತೋಷದಲ್ಲಿ ಅವರು ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ. ತಾಯಿ ಅನ್ನಪೂರ್ಣೇಶ್ವರಿ ಅವರು ಮತ್ತು ಅವರ ಕುಟುಂಬ ವರ್ಗದವರನ್ನ ಎಲ್ಲ ರೀತಿಯಲ್ಲೂ ಕೂಡ ಅನುಗ್ರಹಿಸಲಿ, ಕರುಣಿಸಲಿ ಅಂತ ಹೇಳಿ ಅನ್ನದಾಸೋಹ ಪ್ರತಿಷ್ಠಾನದ ಎಲ್ಲ ಹಿರಿಯರ ಪರವಾಗಿ, ಎಲ್ಲ ಪದಾಧಿಕಾರಿಗಳ ಪರವಾಗಿ ಕೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ನೀಡ್ತಾ ಇದ್ದೇವೆ. ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಮೇ ಪಾರ್ವತಿ ಎಲ್ಲರೂ ಮಕ್ಕಳಿಗೆ ಕಡಿಮೆ ಹಾಕಿ ದೊಡ್ಡರಿಗೆ ಬೇಕೇನಪ್ಪ ಅಲ್ಲೇ ಕೂತ್ಕೊಬೇಕು. ಕಟ್ಟೆ ಯಾರು ದೂರ ತಗೊಂಡೋಗ್ಬೇಡಿ. ಬನ್ನಿ ಈ ಕಡೆ ಬನ್ನಿ, ಅಲ್ಲಿ ಕೂತ್ಕೊಂಡು ಊಟ ಮಾಡಿ. ಅನ್ನದಾಸೋಹ ಪ್ರತಿಷ್ಠಾನದ ಒಂದು ಕಾರ್ಯಕಾರಿ ಸಮಿತಿಯಲ್ಲಿರುವಂಥ ನೇತ್ರಾವತಿ ಅವರ ಮಗಳು ದಾರಿಣಿ ಅವರ ಜನ್ಮ ದಿನಾಚರಣೆ. ಅವ್ರಿಗೂ ಕೂಡ ಅವ್ರ ಕುಟುಂಬದವ್ರಿಗೂ ಕೂಡ ಆಯುರಾರೋಗ್ಯ, ಭಾಗ್ಯ ಮತ್ತು ಆ ಮಗಳಿಗೆ ಹೆಚ್ಚಿನ ವಿದ್ಯಾಭ್ಯಾಸ, ಆರೋಗ್ಯ ಪರಮಾತ್ಮ ಮತ್ತು ಅನ್ನಪೂರ್ಣೇಶ್ವರಿ ನೀಡಲಿ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ಶುಭ ಹಾರೈಸ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹ್ಯಾಪಿ ಬರ್ಡೇ ಟು ಯು. ನಮ್ಮ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಕಾರ್ಯಕರ್ತರಾದ ನೇತ್ರಾವತಿ ಅವರ ಮಗಳದು ಇವತ್ತು ಜನ್ಮ ದಿನಾಚರಣೆ. ಅವ್ರಿಗೆ, ಅವ್ರ ಮಕ್ಕಳಿಗೆ ಎಲ್ಲರಿಗೂ ಕೂಡ ಪರಮಾತ್ಮ ಅನುಗ್ರಹಿಸಲಿ, ತಾಯಿ ಅವ್ರ ಮನೆಯಲ್ಲಿ ನೆಲೆಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಬನ್ನಿ ಇಲ್ಲ ತರಲ್ಲ, ನೀನು ತಟ್ಟೆ ಹಾಕ್ಕೊಂಡು ಊಟ ಮಾಡು, ಆಮೇಲೆ ನೀನೇ ಓಡೋದು ಪೇಪರ್ ತುಂಬ ಶಾಲೆಗೆ ಸೊಟ್ಟೆ ಮಾಡ್ಬೋದು. ಉಳಿಯಲಿದೆ ಬಂತು ಬಾ, ಅಲ್ಲಿ ಇಸ್ಕೊಂಡು ಹೋಗಿ, ರಮ್ಮ ಇಸ್ಕೊಂಡು ಹೋಗಿ. ಈ ದಿವಸದ ಅನ್ನದಾಸೋಹದ ಪ್ರಾಯೋಜಕರು ಉಲ್ಲಾಸ್ ಹೆಗ್ಡೆ ಕುಟುಂಬದವರಿಗೆ ಆಯುರ್ವೇದ ಪೂಜೆ ಕರುಣಿಸಿ ನಿಮ್ಮೆಲ್ಲರ ದೇವರ ಆಸೋದ ಅವ್ರ ಕುಟುಂಬಕ್ಕಿರಲಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಅವರು ಪ್ರೋತ್ಸಾಹ ಕೊಡಬೇಕಂತ ಕೇಳ್ಕೊಳ್ಳೋಣ. ಅನ್ನ ಚೆಲ್ಲಬಾರ್ದು. ಎಷ್ಟು ಬೇಕೋ ಅಷ್ಟನ್ನ ಹಾಕಿಸ್ಕೊಳ್ಳಿ. ಆ ಭಾಗದಲ್ಲಿ ನಲ್ಲಿ ಇದೆ. ಓ, ಇದು ನೀನು ಆಸ್ಪತ್ರೆ ತೊಳೆದು ಬಿಟ್ಟು ಅಲ್ಲೇ ಇಡಬೇಕು. ಬೇಕಾ ಕ್ಲೀನಾಗಿ ತೊಳಿಬೇಕು. ಅದಕ್ಕೆ 8 ಜನ ಇದ್ದೀರಾ ಆಸ್ಪತ್ರೆಗೆ? ಎಲ್ಲ ಆ ಕಡೆಯಿಂದ ಬರಬೇಕು. ಎಲ್ಲ ಮಿಕ್ಸ್ ಆಗ್ಬಿಡುತ್ತೆ, ಅದು ಅವಶ್ಯಕತೆ ಇಲ್ಲ. ಅದು ಬೇಕಿದ್ದರೆ ಮಾತ್ರ ಬರಬೇಕು. ಈಗ ಅದ್ಭುತ ಹೇಗೆ ಬಂದಿದ್ಯಾ? ಅಡ್ಮಿಟ್ ಆಗಿದ್ದಾರಾ? ಶ್ರೀಕಾರಪುರ ಮುಖ್ಯಮಂತ್ರಿ ಊರೂರು ಒಳ್ಳೇದು. ಶ್ರೀಕಾರಪುರ ಮುಖ್ಯಮಂತ್ರಿಗಳು ಸುಮಾರು
ಸ್ವಲ್ಪ ತಟ್ಟೆ ಸರಿಯಾಗಿ ತೊಗೊಳಕ್ಕೆ ಹೇಳಿ. ನೋಡ್ರಿ ಅವರು ಹಂಗೆ ಅನ್ನ ವೇಸ್ಟ್ ಮಾಡಬೇಡಿ. ಸಾಮರಾಸ್ಗಳಮ್ಮ ಒಂದು ಸಾಮರಾಸ್ಗಳಮ್ಮ ಅಲ್ಲಿ ಕೊಡ್ತಾರಮ್ಮ ಜೊತೆಗಿದ್ದು ಈ ಬಾರಮ್ಮ ಈ ಕಡೆ ಬರ್ತೆ ಈ ಕಡೆ ನೀ ನಿಂತ್ಕೊಂಡ ಇದ್ರೆ ಒಂದೇ ಕಡೆ ನಿಂತ್ಕೊಂಡ್ರೆ ಆಗುತ್ತಾ ಸರ ನೀವು ಬರ್ಬೇಕು ಈ ಕಡೆ ಬರ್ರಿ ಒಂದು ಊಟ ಇದೆ. ಅಲ್ಲಿ ಒಳಗಡೆ ಕೊಡ್ತಾರೆ ಸೂರ್ಯ ಇವ್ರಿಗೆ ಹಾಕಿ ನಡುವೆ ಬಿಟ್ಬಿಡಿ ಈ ಕಡೆ ಬಂದ್ಬಿಡಿ ಅಮ್ಮ ಅಮ್ಮ ಲೈನಿಗೆ ಬಂದಿದ್ದೀವಿ ಹಾಕಿ ಹಾಕಿ ದಯವಿಟ್ಟು ಅನ್ನ ವೇಸ್ಟ್ ಮಾಡಬೇಡಿ. ಸಾಂಬಾರ್ ಜೊತೆ ಹಾಕೋಬಿಡಿ ಇನ್ನೊಂದು ಸ್ವಲ್ಪ ಹಾಕಿ ಸಾಂಬಾರು ಅನ್ನ ಇದ್ದಾರೆ ಲೈನಿ ಬರ್ಬೇಕು ಹೇಳಕ್ಕೆ ತಟ್ಟೆ ಗೀತಾ ಮೇಡಮ್ ಅವರಿಗೆ ಹಾಕ್ಕೊಡ್ತಾರೆ ಹೇಳಕ್ಕೆ ವೇಸ್ಟ್ ಮಾಡಬೇಡಿ. ಲೈನಲ್ಲಿ ನಿಂತ್ಕೊಳ್ಳಿ. ಹಿಂದೆ ಕೂಡ ಪಲಾವು. ಮದುವೆ ಕುತ್ಕೊಳ್ಳಿ ಸಾಕು ಸಾರು ಬೇಡ. ಹೌದಾ ಅನ್ನದಾಸೋಹದ 7ನೇ ದಿನ ಉಲ್ಲಾಸ್ ಹೆಗಡೆ ಕುಟುಂಬದವರು ಅವರ ಮಗಳ ಒಂದು ಜನ್ಮದಿನದ ಪ್ರಯುಕ್ತ ಈ ಒಂದು ಸ್ಥಳದಲ್ಲೇ ನಾವು ಮಾಡಬೇಕು ಅಂತ ಹೇಳಿ ತುಂಬು ಹೃದಯದಿಂದ ಈ ಒಂದು ಕಾರ್ಯ ಇವತ್ತು ನೆರವೇರಿಸಿದ್ದಾರೆ. ಈ ಕಾರ್ಯ ತುಂಬ ಯಶಸ್ವಿಯಾಗಿದೆ. ಊಟ ಮಾಡಿದವರು ಎಲ್ಲರೂ ಕೂಡ ಇವರನ್ನು ಹರಿಸಿ ಅನ್ನಪೂರ್ಣೇಶ್ವರಿ ಅನುಗ್ರಹ ಅವ್ರ ಮೇಲೆ ಇರಲಿ ಅಂತ ಹೇಳಿ ನಾವು ಕೂಡ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜನಗಳು ಈ ಒಂದು ಅನ್ನದಾಸೋಹದ ಕಾರ್ಯಕ್ರಮಕ್ಕೆ ಅವರು ಸಹಕಾರ ಕೊಟ್ಬಿಟ್ಟು ಯಶಸ್ವಿಯಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಯಾರು